ವಾರನ್ ಬಫೆಟ್ ಖ್ಯಾತ ಹೂಡಿಕೆ ತಜ್ಞ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅಂತ ಹೇಳಿ. ಯಾಕೆ? ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ರೀತಿಯ ಹೂಡಿಕೆಗಳನ್ನ ಮಾಡಿದಾಗ ಮಾರುಕಟ್ಟೆ ಏರಿಳಿತಗಳು ಉಂಟಾದಾಗ ನಿಮ್ಮ ಹೂಡಿಕೆಗಳಿಗೆ ಪೆಟ್ಟಾಗಬಾರ್ದು ಅನ್ನೋದು ಇದರ ಒಟ್ಟಾರೆ ಸಾರಾಂಶ. ಅಂದ್ರೆ ಹೇಗೆ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಹಿಡಿದ್ರೆ ಒಂದಕ್ಕೊಂದು ತಾಗಿ ಒಡೆದೋಗ್ತಾವೋ ಅದೇ ರೀತಿ ನಿಮ್ಮ ಹೂಡಿಕೆ ಕೂಡ ಒಂದ್ ರೀತಿ ಅಸ್ತವ್ಯಸ್ತ ಆಗುತ್ತೆ ಅನ್ನೋದು ಈ ಮಾತಿನ ತಾತ್ಪರ್ಯ. ಹಾಗಾಗಿ ಹೂಡಿಕೆಯಲ್ಲಿ ಬೇರೆ ಬೇರೆ ಮಿಶ್ರಣ ಇರಲಿ. ಸಾಂಪ್ರದಾಯಿಕ ಹೂಡಿಕೆಗಳಾದ ಫಿಕ್ಸೆಡ್ ಡೆಪಾಸಿಟ್, ಪೋಸ್ಟ್ ಆಫೀಸ್ ರೀತಿಯ ಹೂಡಿಕೆಗಳು ಇರಬೇಕು, ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಇರಬೇಕು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಒಂದಷ್ಟು ಇರಬೇಕು, ರಿಯಲ್ ಎಸ್ಟೇಟ್ ಇರಬೇಕು. ಇದೆಲ್ಲದರ ಮಿಶ್ರಣ ಇರಬೇಕು. ಅದು ಎಷ್ಟೆಷ್ಟು ಇರಬೇಕು ಅನ್ನೋದನ್ನ ನಿಮ್ಮ ರಿಸ್ಕ್ ಪ್ರೊಫೈಲ್ ಏನು, ನಿಮ್ಮ ಆದಾಯ ಏನು ಅನ್ನೋದನ್ನ ಆಧರಿಸಿ ಈ ಸೆಬಿ ನೋಂದಾಯಿತ ತಜ್ಞರು ತಿಳಿಸ್ತಾರೆ. ಒಟ್ಟಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ಡೈವರ್ಸಿಫಿಕೇಶನ್ ಅನ್ನೋದು ತುಂಬಾ ಕ್ರೂಷಿಯಲ್ ಪಾಯಿಂಟ್ ಇದೆ. ಬಾಸ್ ವಾಲಾ, ಬಿ ದ ಬಾಸ್.